ಸ್ಟೂಡೆಂಟ್ಸ್, ಈ 10 ವಾಕ್ಯಗಳಲ್ಲಿ ನಿಮಗೆ ಎಷ್ಟು 10ರಲ್ಲಿ 10 ಸ್ಕೋರ್ ಮಾಡಿದರೆ ಖಂಡಿತವಾಗಿಯೂ ನೀವು ಸೂಪರ್. ನಾನಿಲ್ಲಿ ಸಂಪೂರ್ಣವಾಗಿ ವಿವರಿಸಿಕೊಡ್ತೀನಿ. ಅದರ ಜೊತೆ ಇಲ್ಲೊಂದು ಸ್ಟೋರಿ ಕೂಡ ಕೊಟ್ಟಿದ್ದೀನಿ. ಈ 10 ವಾಕ್ಯಗಳು ಈ ಸ್ಟೋರೀಸಲ್ಲಿದೆ. ಸೊ ನಂಬರ್ 1, ನೋಟ್ ಇದ್ರೆ ಇದರ ಅರ್ಥ ಈಗ ಇಲ್ಲ ಅಥವಾ ಈಗ ಬೇಡ. ಇದರಲ್ಲಿ ಯಾವ ಬೇಕಾದರೂ ಅರ್ಥ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾರಾದರೂ ಕೇಳ್ತಾರೆ ಕ್ಯಾನ್ ಯು ಹೆಲ್ಪ್ ಅಂತ ಕೇಳ್ತೀರಾ. ಆಗ ನೀವೇನು ಆನ್ಸರ್ ಕೊಡ್ತೀರಾ? ಈಗ ಬೇಡ, ಈಗ ಇಲ್ಲ. ನೋಡ್ರಿ, ಐ ಆಮ್ ಬ್ಯುಸಿ ನಾವು, ನಾನೀಗ ಬ್ಯುಸಿ ಆಗಿದ್ದೀನಿ, ಹಾಗಾಗಿ ನಾಟ್ ನೌ, ಈಗ ಇಲ್ಲ ಅಂತ ಅರ್ಥ. ನಂಬರ್ ನೆವರ್ ಮೈಂಡ್ ಅಂದ್ರೆ ಇದರ ಅರ್ಥ ಏನು ಗೊತ್ತು? ಬಿಡಿ. ಈಗ ಫಾರ್ ಎಕ್ಸಾಂಪಲ್, ಒಬ್ರು ಬಂದು ನಿಮ್ಮಲ್ಲಿ ಏನು ಕೇಳ್ತಾರೆ? ಸಾರಿ ಕೇಳ್ತಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನನ್ನ ದಯವಿಟ್ಟು ಕ್ಷಮಿಸು ಅಂತ ಹೇಳುವಾಗ ಏನಾದರೂ ತಪ್ಪು ಮಾಡಿರ್ತಾರೆ. ಸರಿ, ಅದನ್ನು ನೀವು ಸಿಂಪಲ್ ಆಗಿ ತಗೊಂಡು ಏನು ಹೇಳ್ತೀರಿ? ಇಟ್ಸ್ ಓಕೆ. ಇನ್ನೊಂದು ವರ್ಡ್ಸ್ ಜಸ್ಟ್ ಕಮಿಂಗ್ ಎಂಬುದರ ಅರ್ಥ ಐ ಆಮ್ ಅರ್ಥ ಈಗಲೇ ನಾನು ಬರ್ತಿದ್ದೀನಿ. ನಿಮ್ಮನ್ನು ಕಾಲ್ ಮಾಡ್ತಾರೆ. ರವಿ ಎಲ್ಲಿದ್ದೀ? ವೇಟ್ ಮಮ್ಮಿ, ಈಗಲೇ ಬರ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಕಮಿಂಗ್, ವೇಟ್. ನೋಡಿ, ಇನ್ನು ಎನಿಥಿಂಗ್ ಎಲ್ಸ್ ಎಂಬ ಪದದ ಅರ್ಥ ಏನು ಗೊತ್ತು? ಇನ್ನೇನಾದರೂ ಬೇಕಾ? ಇದು ಮ್ಯಾಕ್ಸಿಮಮ್ ಹೋಟೆಲಲ್ಲಿ ವೇಟರ್ಸ್ಗಳು ಕೇಳುವಂತಹ ವರ್ಡ್ಸು. ಇನ್ನೇನಾದರೂ ಬೇಕಾ, ಇನ್ನೇನಾದರೂ ಬೇಕಾ. ಈಗ ಫಾರ್ ಎಕ್ಸಾಂಪಲ್, ಯಾರಾದರೂ ಇನ್ನೇನಾದರೂ ಬೇಕಾ, ಡು ಯು ನೀಡ್ ಎನಿಥಿಂಗ್ ಎಲ್ಸ್? ಇನ್ನೇನಾದರೂ ಬೇಕಾ? ಅದಕ್ಕೆ ಆನ್ಸರ್ ನೋ, ನಥಿಂಗ್ ಎಲ್ಸ್. ಇನ್ನೇನಾದರೂ ಬೇಡ ಅಂತ, ಯಾ ಸಮಥಿಂಗ್ ಐ ನೀಡ್ ಅಂತಲೂ ಹೇಳ್ಬೋದು. ಇನ್ನು ನಥಿಂಗ್ ಎಲ್ಸ್ ಎಂಬ ಪದದ ಅರ್ಥ ಏನು ಗೊತ್ತು? ಇನ್ನೇನೂ ಬೇಡ ಅಂತ ಅರ್ಥ. ನನಗೆ ಇನ್ನು ಯಾವುದು ಬೇಕಾಗಿಲ್ಲ. ಯಾರಾದರೂ ಒಬ್ಬರು ನಿಮ್ಗೆ ಕೇಳ್ತಾರೆ ಎನಿಥಿಂಗ್ ಎಲ್ಸ್, ಏನಾದರೂ ಬೇಕಾ? ಅದಕ್ಕೆ ಆನ್ಸರ್ ಏನು ಕೊಡ್ತೀರಿ? ನಥಿಂಗ್ ಎಲ್ಸ್, ಇನ್ನೇನೂ ಇಲ್ಲ. ಏನೂ ಬೇಡ ಅಂತ ಅರ್ಥನೂ, ಇನ್ನೇನು ಬೇಡ ಎಂಬ ಅರ್ಥನೂ ಇದೆ, ಇನ್ನೇನು ಇಲ್ಲ. ನೋ, ನಥಿಂಗ್ ಎಲ್ಸ್, ಇನ್ನೇನು ಇಲ್ಲ. ಇನ್ನು ಆ್ಯಸ್ ಯು ವಿಶ್, ಇದರ ಅರ್ಥ ಏನು? ನಿಮ್ಮ ಇಷ್ಟದಂಗೆ. ನಿಮ್ಮ ಇಷ್ಟ, ನಿನ್ನ ಇಷ್ಟ ಅಂತ ಹೇಳಲ್ವಾ? ಏನಾದರೂ ಒಬ್ಬರು ಕೇಳ್ತಾರೆ, ಫಾರ್ ಎಕ್ಸಾಂಪಲ್, ನಾಳೆ ಬೆಂಗಳೂರು ಹೋಗೋಣವಾ? ನಿನ್ನ ಇಷ್ಟ, ಆ್ಯಸ್ ಯು ವಿಶ್ ಅಂತ ಹೇಳ್ತೀವಿ. ವಿ ವಿಲ್ ಡೂ ಇಟ್ ಆ್ಯಸ್ ಯು ವಿಶ್ ಅಂತ ಹೇಳಿದರೆ ನಿನ್ನ ಇಷ್ಟದ ಹಾಗೆ ನಾವು ಮಾಡೋಣವಾ ಅಂತ ಅರ್ಥ. ಶೋ ಮಿ ಅಂದರೆ ಏನು ಅರ್ಥ? ನನಗೆ ತೋರಿಸು ಎಂಬ ಅರ್ಥ. ಶೋ ಅಂದರೆ ತೋರಿಸು, ಮೀ ಅಂದರೆ ನನಗೆ. ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ. ಶೋ ಮಿ, ಇಲ್ಲ ನೋಡ್ರಿ, ಏನು? ಪ್ಲೀಸ್ ಶೋ ಮಿ ದ ಬುಕ್, ದಯವಿಟ್ಟು ನನಗೆ ನಿನ್ನ ಪುಸ್ತಕವನ್ನು ತೋರಿಸು. ಅಥವಾ ಶೋ ಮಿ ಯುವರ್ ಫೋನ್, ನಿನ್ನ ಫೋನ್ ನನಗೆ ತೋರಿಸು. ವಾಟ್ಸ್ ನ್ಯೂ ಅಂದರೆ ಏನು ಅರ್ಥ? ಹೊಸದೇನಿದೆ ಎಂಬ ಅರ್ಥ. ಏನಾದರೂ ಹೊಸ ಸುದ್ದಿ ಇದೆಯಾ ಅಂತ ಕೇಳೋಕ್ಕೋಸ್ಕರ ನಾವೇನು ಯೂಸ್ ಮಾಡ್ತೀವಿ? ವಾಟ್ಸ್ ನ್ಯೂ. ಎಕ್ಸಾಂಪಲ್ ನೋಡ್ರಿ, ವಾಟ್ಸ್ ನ್ಯೂ ಇನ್ ಯುವರ್ ಲೈಫ್? ನಿನ್ನ ಜೀವನದಲ್ಲಿ ಏನಾದರೂ ಹೊಸ ಸುದ್ದಿ ಇದೆಯಾ? ಹೊಸದೇನಾದರೂ ಇದೆಯಾ? ವಾಟ್ಸ್ ನ್ಯೂ ಇನ್ ಯುವರ್ ಲೈಫ್. ಬಹಳಷ್ಟು ವರ್ಷಗಳ ನಂತರ ನಿಮ್ಮ ಫ್ರೆಂಡಿಗೆ ಮೀಟ್ ಆಗುವಾಗ ಈ ಒಂದು ವರ್ಡ್ಸನ್ನು ಕೇಳ್ತೀವಿ, ವಾಟ್ಸ್ ನ್ಯೂ ಇನ್ ಯುವರ್ ಲೈಫ್. ಥಿಂಕ್ ಅಬೌಟ್ ಇಟ್ ಅಂದರೆ ಏನು? ಥಿಂಕ್ ಅಬೌಟ್ ಇಟ್ ಅಂದರೆ ಅದರ ಬಗ್ಗೆ ಯೋಚಿಸು ಎಂಬ ಅರ್ಥ ಬರುತ್ತೆ. ಅದರ ಬಗ್ಗೆ ಯೋಚಿಸು. ಇಲ್ಲಿ ನೋಡ್ರಿ, ಡೋಂಟ್, ಈಗ ಫಾರ್ ಎಕ್ಸಾಂಪಲ್, ಡೋಂಟ್ ಆನ್ಸರ್ ನೌ, ಈಗ ನನಗೆ ಉತ್ತರ ಕೊಡಬೇಡ. ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಟೆಲ್ ಮಿ, ಅದರ ಬಗ್ಗೆ ಯೋಚಿಸಿ ನನಗೆ ಹೇಳು. ಡೋಂಟ್ ಟೆಲ್ ಮಿ ನೌ, ಈಗ ನನಗೆ ಹೇಳಬೇಡ. ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಟೆಲ್ ಮಿ, ಅದರ ಬಗ್ಗೆ ಯೋಚಿಸಿ ಹೇಳು ಎಂಬ ಅರ್ಥ. ಮೂವ್ ಅಸೈಡ್ ಅಂತ ಹೇಳಿದರೆ ಪಕ್ಕಕ್ಕೆ ಸರಿಯಿರಿ ಎಂಬ ಅರ್ಥ. ಇದಕ್ಕೆ ಬೇಕಾದರೆ ಕುಡ್ ಯು ಪ್ಲೀಸ್ ಅಂತ ವರ್ಡ್ ಹಾಕ್ಬೋದು. ಕುಡ್ ಯು ಪ್ಲೀಸ್ ಮೂವ್ ಅಸೈಡ್, ದಯವಿಟ್ಟು ಸ್ವಲ್ಪ ಪಕ್ಕಕ್ಕೆ ಸರಿತೀರಿ. ಪ್ಲೀಸ್ ಮೂವ್ ಅಸೈಡ್, ಸ್ವಲ್ಪ ದಯವಿಟ್ಟು ಪಕ್ಕಕ್ಕೆ ಸರಿಯಿರಿ ಎಂಬ ಅರ್ಥ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಇಲ್ಲಿ ನಾನು ಸ್ಟೋರಿಯನ್ನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಇದೆಲ್ಲ 10 ವರ್ಡ್ಸ್ಗಳು, 10 ಸೆಂಟೆನ್ಸ್ ಕೂಡ ಈ ಸ್ಟೋರಿಯಲ್ಲಿದೆ. ರವಿ ವೆಂಟ್ ಟು ಎ ಲೈಬ್ರರಿ ಅಂದರೆ ರವಿ ಒಂದು ಗ್ರಂಥಾಲಯಕ್ಕೆ ಹೋದ. ಹಿ ಆಸ್ಕ್ಡ್ ದ ಲೈಬ್ರರಿಯನ್, ಅವನು ಗ್ರಂಥಪಾಲಕನಿಗೆ ಲೈಬ್ರರಿಯನ್ ಅಂತ ಹೇಳ್ತೀವಿ. ಗ್ರಂಥಪಾಲಕನನ್ನು ಕೇಳ್ತಾನೆ, ಕ್ಯಾನ್ ಯು ಹೆಲ್ಪ್ ಮೀ, ನನಗೆ ಸಹಾಯ ಮಾಡ್ತೀರಾ ಅಂತ ಕೇಳ್ತಾನೆ. ನಮ್ಮ ಮೊದಲ ವರ್ಡ್ ಯಾವುದು? ನಾಟ್ ನೌ ಅಂತಲ್ವಾ? ದ ಲೈಬ್ರೇರಿಯನ್ ಸೆಡ್, ಗ್ರಂಥಪಾಲಕ ಹೇಳ್ತಾನೆ, ನಾಟ್ ನೌ, ಈಗ ಬೇಡ. ಐ ಆಮ್ ಬ್ಯುಸಿ, ನಾನು ಬ್ಯುಸಿ ಇದ್ದೀನಿ. ಸೊ ಗೊತ್ತಾಯ್ತಲ್ಲ, ಈಗ 2 ವರ್ಡ್ಸ್ ಬಂತಲ್ಲ, ನಾಟ್ ನೌ ಎಂಬುದು, ಐ ಆಮ್ ಬ್ಯುಸಿ ಎಂಬುದು. ನಾಟ್ ನೌ, ಐ ಆಮ್ ಬ್ಯುಸಿ, ನಾಟ್ ನೌ ಎಂಬ ಪದ ಬಂತು. ರವಿ ಸೆಡ್, ರವಿ ಹೇಳ್ತಾನೆ, ನೆವರ್ ಮೈಂಡ್, ಐ ವಿಲ್ ವೇಟ್, ಪರವಾಗಿಲ್ಲ, ನಾನು ವೇಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ನೆವರ್ ಮೈಂಡ್ ಎಂಬ ಪದ ಬಂತು. ನಂಬರ್ 2 ಕಂಪ್ಲೀಟ್ ಆಯಿತು. ಲೇಟರ್, ನಂತರ ದ ಲೈಬ್ರೇರಿಯನ್ ಸೆಡ್, ಲೈಬ್ರೇರಿಯನ್ ಹೇಳಿದ,
ಜಸ್ಟ್ ಕಮಿಂಗ್, ಐ ಆಮ್ ಜಸ್ಟ್ ಕಮಿಂಗ್ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಲೈಬ್ರರಿ ಹೇಳ್ತಾನೆ, ನಾನೀಗ ಬರ್ತಾ ಇದ್ದೀನಿ. ರವಿ ಆಸ್ಕ್ಡ್, ರವಿ ಕೇಳಿದ, ಎನಿಥಿಂಗ್ ಎಲ್ಸ್, ಇನ್ನೇನಾದರೂ ಬೇಕಾ ಅಂತ. ಲೈಬ್ರೇರಿಯನ್ ಸೆಡ್, ಲೈಬ್ರೇರಿಯನ್ ನಥಿಂಗ್ ಎಲ್ಸ್. ಏನು ಅರ್ಥ? ಇನ್ನು ಏನೂ ಬೇಕಾಗಿಲ್ಲ, ಆ್ಯಸ್ ಯು ವಿಶ್, ನಿನ್ನ ಇಷ್ಟದ ಹಾಗೆ, ಇನ್ನು ನಿಮ್ಮ ಇಷ್ಟದಂತೆ, ಇನ್ನೇನು ಈಗ ಸದ್ಯಕ್ಕೆ ಬೇಕಾಗಿಲ್ಲ. ರವಿ ಸೆಡ್, ರವಿ ಹೇಳ್ತಾನೆ, ಶೋ ಮಿ ದ ಬರ್ಡ್ ಬುಕ್, ಆ ಪುಸ್ತಕ ನನಗೆ ತೋರಿಸಿ ಅಂತ ಹೇಳ್ತಾನೆ. ಆಫ್ಟರ್ ರೀಡಿಂಗ್, ಅದನ್ನು ಓದಿದ ನಂತರ ಹಿ ಸೆಡ್, ಅವನು ಹೇಳ್ತಾನೆ, ವಾಟ್ಸ್ ನ್ಯೂ, ವಾಟ್ಸ್ ನ್ಯೂ ಅಂತ ಹೇಳಿದ್ರೇನು, ಹೊಸದೇನಿದೆ ಅಂತ ಕೇಳ್ತಾನೆ. ದ ಲೈಬ್ರೇರಿಯನ್ ಸ್ಮೈಲ್ಡ್ ಆ್ಯಂಡ್ ಸೆಡ್, ಲೈಬ್ರೇರಿಯನ್ ನಗ್ತಾ ಹೇಳ್ತಾನೆ, ಥಿಂಕ್ ಅಬೌಟ್ ಇಟ್, ಅದರ ಬಗ್ಗೆ ಯೋಚಿಸು ಅಂತ. ದೆನ್ ರವಿ ಮೂವ್ಡ್ ಅಸೈಡ್ ಅಂತ ಹೇಳಿದರೆ ಪಕ್ಕಕ್ಕೆ ಸರಿತಾನೆ. ಆ್ಯಂಡ್ ಲೆಟ್ ಅದರ್ಸ್ ಕಮ್ ಅಂದರೆ ಇತರರಿಗೆ ದಾರಿ ಕೊಡ್ತಾನೆ, ಅಂದರೆ ಬೇರೆಯವರಿಗೆ ಬರಕ್ಕೆ ಬಿಡ್ತಾನೆ. ಲೆಟ್ ಅಂದರೆ ಬಿಡ್ತಾನೆ, ಅದರ್ಸಿಗೆ ಕಮ್ ಅಂದರೆ ಬರಕ್ಕೆ. ಹೋಪ್ ಯು ಅಂಡರ್ಸ್ಟುಡ್. ಎಲ್ಲ ವರ್ಡ್ಸ್, ಎಲ್ಲ ಸೆಂಟೆನ್ಸ್ ಕೂಡ ಈ ಒಂದು ಸ್ಟೋರಿಯಲ್ಲಿ ಕಂಪ್ಲೀಟ್ ಆಗಿದೆ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಸೊ ಇದರಲ್ಲಿ ನಿಮಗೆ ಯಾವ ಸೆಂಟೆನ್ಸು ನಿಮಗೆ ಈಸಿಯಾಗಿ ಅರ್ಥ ಆಗಿದೆಯಾ? 10 ಕೂಡ ನಿಮಗೆ ಮೊದಲೇ ಇದು ಗೊತ್ತು ಅಂದರೆ 10 ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಇಲ್ಲಿ ಎಷ್ಟು ವರ್ಡ್ಸ್ಗಳು ನಿಮ್ಗೆ ಗೊತ್ತಿದೆ ಅದರ ಮೇಲೆ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ಏನಾದರೂ ಹೊಸ ಥರ ವರ್ಡ್ಸ್ಗಳು ನಿಮಗೆ ಬೇಕು ಅಂದಿದ್ರೆ ನನಗೆ ಕೂಡ ಕಮೆಂಟ್ ಮಾಡಿರಿ, ನಾನು ಆ ಥರ ವೀಡಿಯೋಸ್ ಮಾಡಿಕೊಡ್ತೀನಿ. ಆಲ್ ದ ಬೆಸ್ಟ್.